ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ರೇಷ್ಮೆ ಬ್ಲೌಸ್ ಯಾವ ರೀತಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. 14.5 ಬ್ಲೌಸ್ ಲೆಂತು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತಗೊಂಡು 15ವರೆಗೆ ನಾನಿಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಬರುತ್ತೆ, ಹಾಗೆ ಇಲ್ಲಿ 5.25 ಇಂಚಿಗೆ ನಾನು ಮಾರ್ಕ್ ಹಾಕೊಳ್ತಾ ಇದ್ದೀನಿ. 5.25 ತಗೋಬಹುದು, 5.25 ತಗೋಬಹುದು. ನೆಕ್ಸ್ಟ್ ಇಲ್ಲಿ 9ವರೆಗೆ ಜಸ್ಟ್ ಒಂದು ಲೈನ್ ಹಾಕೊಳ್ತಾ ಇದ್ದೀನಿ, ಕಟ್ ಮಾಡ್ಕೊಳ್ತಾ ಇಲ್ಲ. ಇದು ಆರಿ ವರ್ಕ್ ಬ್ಲೌಸ್, ರೇಷ್ಮೆ ಬ್ಲೌಸ್ನ ಡಿಸೈನ್ ಮಾಡ್ಕೊಂಡಿರ್ತಾರಲ್ಲ, ನಾನು ಫಸ್ಟಿಗೆ ನಾವು ಮಾರ್ಕ್ ಹಾಕಿ ಕಟ್ ಮಾಡ್ಕೋಬಾರ್ದು. ಅದು ರೇಷ್ಮೆ ಬ್ಲೌಸ್ ಮಾತ್ರ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಇದನ್ನ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ, ನೆಕ್ನ. ಈಗ ಆರ್ಮೋಲ್ನ ನಾನು 5ವರೆಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮಾರ್ಕ್ ಹಾಕೊಂಡಿದ್ದಾದ್ಮೇಲೆ 1.5 ಇಂಚು ಬ್ಲೌಸ್ ಬ್ಯಾಕ್ ಸೈಡ್ಗೆ ಶೇಪ್ ತೆಗಿಬೇಕು. ಈ ತರ ಮಾರ್ಕ್ ಹಾಕೊಳ್ಳಿ. ಜಸ್ಟ್ ಇದರಲ್ಲೇ ಅರ್ಧ ಮಾಡ್ಕೊಳ್ಳಿ. ಇಲ್ಲೊಂದು ಪಾಯಿಂಟ್ ಹಾಕೊಂಡು ಇಷ್ಟೇ ಬರಬೇಕು. ನಾವು ಜಾಸ್ತಿ ಶೇಪ್ ತೆಗಿಬಾರ್ದು. ಜಾಸ್ತಿ ತೆಗೆದ್ರೆ ಟೈಟ್ ಆಗುತ್ತೆ. ಫುಲ್ ಬಟ್ಟೆ ಕಡಿಮೆ ಮಾಡಿದ್ರೆ ಫುಲ್ ಟೈಟ್ ಆದಂಗೆ ಆಗುತ್ತೆ. ನೋಡ್ಕೊಂಡು ಮಾರ್ಕ್ ಹಾಕೊಳ್ಬೇಕು. ಜಾಸ್ತಿ ಬಿಟ್ರು ಕುಪ್ಪೆ ತರ ಲೂಸ್ ತರ ಆಗುತ್ತೆ ಬ್ಲೌಸ್ ಬ್ಯಾಕ್ ಸೈಡಲ್ಲಿ. ಹಾಗೆ ಆ ಥರ ಬರಬಾರ್ದು ಅಂದರೆ ನಾವು ಬ್ಲೌಸಲ್ಲಿ ನಾವು ಅಳತೆ ಮಾಡ್ಕೋಬೇಕು. ಅದನ್ನು ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಅದನ್ನು ಯಾವ ರೀತಿ, ಅಕಸ್ಮಾತ್ ಬ್ಲೌಸ್ ಸ್ಟಿಚ್ ಆಗಿರೋ ಬ್ಲೌಸಲ್ಲಿ ಆ ಥರ ಆಗಿದ್ರೆ ಅದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ನಾವು ಸೊಂಟದ ಸುತ್ತಳತೆನ 4ನೇ 1 ಭಾಗನ ನಾವು ತಗೋಬೇಕು. 1 ಇಂಚ್ ಎಕ್ಸ್ಟ್ರಾ ತಗೊಂಡು ನೋಡಿ, ಕರೆಕ್ಟಾಗಿದೆ. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದ್ದೀನಿ, ಕರೆಕ್ಟಾಗಿ ಬರುತ್ತೆ. ಟಕ್ಸಿಗೆ ಅಂತ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ, ನಾನಿಲ್ಲಿ ತೋರಿಸಿಲ್ಲ. ಈಗ ನಾನು ಮಾರ್ಕ್ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ತರ ನಾವು ಒಂದು ಪಾಯಿಂಟ್ ಅನ್ನ ಹಾಕೊಳ್ಬೇಕು. ಇಲ್ಲಿ 4.25 ಇಂಚಿಗೆ ಒಂದು ಉದ್ದ ಪಾಯಿಂಟ್ ಹಾಕೊಂಡು 5 ಇಂಚಿನ ತನಕಲ್ಲೂ ನೀವು ಸ್ಟಿಚ್ ಮಾಡ್ಬೋದು. ನಾವು ಈ ತರ ಮಾರ್ಕ್ ಹಾಕೊಂಡಿರ್ತೀವಲ್ಲ, ಡಿಸೈನ್ ಅಲ್ಲಿ ನಾವು ಬ್ಲೌಸ್ ವರ್ಕ್ ಮಾಡಿರ್ತಾರಲ್ಲ, ಡಿಸೈನ್ ನೋಡ್ಕೋಬೇಕು. ಅಲ್ಲಿ ಬೀಡ್ಸ್ ಏನಾದರೂ, ಕುಂದನ್ನು ಬೀಡ್ಸು, ಗ್ಲಾಸ್ ಏನಾದರೂ ಇದ್ರೆ ಅದನ್ನ ತಪ್ಪಿಸ್ಬಿಟ್ಟು ಈ ಟಕ್ಸ್ನ ಅಡ್ಜಸ್ಟ್ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ನೀಡಲ್ಲಿ ಮುಟ್ಕೊಂಡು ಹೋಗುತ್ತೆ. ಇದು ಆರಿ ವರ್ಕ್ ಡಿಸೈನ್ ಇರೋಂಥ ಬ್ಲೌಸ್ಗಳಿಗೆ ಹೇಳ್ತಾ ಇದ್ದೀನಿ. ನೋಡ್ಕೊಂಡು ಬ್ಲೌಸ್ ಬ್ಯಾಕ್ ಸೈಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ತೋಳು ಹಚ್ಚಿದಾಗಲೂ ಬೀಡ್ಸ್ಗಳೆಲ್ಲ ಬರ್ತಾ ಇರುತ್ತೆ, ಅದನ್ನು ಸಹ ತಪ್ಪಿಸ್ಬಿಟ್ಟು ಸ್ಟಿಚ್ ಮಾಡ್ತಾ ಇರಬೇಕು. ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ಕೊಡ್ತೀನಿ. ಆ ಥರ ಇದ್ದಾಗ ನಾವು ಕೆಲವೊಂದು ಗ್ಲಾಸ್ಗಳೇನಾದರೂ ಇದ್ದರೆ ಬಿಚ್ಕೋಬೇಕಾಗುತ್ತೆ. ಸ್ಟಿಚು ಬರೋ ಅಂಥ ಜಾಗಕ್ಕೆ ಮಾರ್ಕ್ ಹಾಕ್ಕೊಂಡು ಆ ಜಾಗದಲ್ಲಿ ಗ್ಲಾಸ್ಗಳೇನಾದರೂ ಇದ್ದರೆ ಬಿಚ್ಕೋಬೇಕು. ಇದು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ನಾನು ಒಂದು 1/4 ಇಂಚಿನಷ್ಟು ಬಿಟ್ಕೊಳ್ತಾ ಇದ್ದೀನಿ. ನೀವು ಒಂದು ಅರ್ಧ ಇಂಚ್ ಬೇಕಂದರೆ. ಈಗ ಫ್ರಂಟ್ ಪೋರ್ಷನ್ನ ಯಾವ ರೀತಿ ಮಾರ್ಕ್ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಬ್ಯಾಕ್ ಸೈಡಲ್ಲಿ ಏನು ಕಟ್ ಮಾಡ್ಕೊಂಡಿರ್ತೀನಲ್ಲ ಬಟ್ಟೆನ, ಅದನ್ನೇ ಇಟ್ಕೊಂಡು ಇಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ. ನಾನು ಸಪ್ರೇಟಾಗಿ ಮಾರ್ಕ್ ಹಾಕೊಳ್ತಾ ಇಲ್ಲ, ಅಳತೆ ಮಾಡಿಕೊಂಡು ಇದನ್ನೇ ಇಟ್ಕೊಂಡು ಮಾರ್ಕ್ ಹಾಕೊಳ್ತಾ ಇದ್ದೀನಿ. ನೋಡಿ, ಶೋಲ್ಡರ್ನ ಇದೇ ಅಳತೆಗೆ ಮಾರ್ಕ್ ಹಾಕೊಳ್ಳಿ. ಹಾಗೆ ಆರ್ಮನ್ನು ಇದೇ ಅಳತೆಗೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಮಾರ್ಕ್ ಹಾಕೊಳ್ಳಿ. ನೆಕ್ಸ್ಟ್ ಇದು ಸುತ್ತ ಅಳತೆದು ಒಂದು ಪಾಯಿಂಟು. ಇದರಿಂದ ನಾನು ಬ್ಲೌಸ್ ಬ್ಯಾಕ್ ಸೈಡಿಗೆ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೆ. ಇದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಅಂದರೆ ಫ್ರಂಟಿಗೆ 2 ಇಂಚ್ ಎಕ್ಸ್ಟ್ರಾ ತಗೊಂಡಂಗೆ ಆಗುತ್ತೆ. ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದರಿಂದ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಈ ತರ ಇಟ್ಕೊಳ್ಳೋದಾದ್ರೆ ನೀವು ಇದರಿಂದ 1 ಇಂಚ್ ಎಕ್ಸ್ಟ್ರಾ, ಈಸಿ ಆಗುತ್ತೆ ನಿಮಗೆ. ಈ ತರ ಮಾರ್ಕ್ ಹಾಕೊಂಡು ಇಲ್ಲಿ ಸೈಡಲ್ಲಿ ನಿಮ್ಗೆ ಎಷ್ಟು ಜಾಸ್ತಿ ಬೇಕಾಗುತ್ತೆ, ಟಕ್ಸ್ ಎಷ್ಟು ಅಗಲ ಜಾಸ್ತಿ ಇದೆ ಅಂತ ನೋಡ್ಕೊಂಡು ಅಷ್ಟು ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ ಆರ್ಮೋಲ್ನ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಶೇಪ್ ತೆಗಿಯೋದಕ್ಕೋಸ್ಕರ. ಇಲ್ಲೊಂದು 1/4 ಇಂಚು ನೀವು ಅಳತೆನೆ ಮಾಡ್ಕೊಂಡು ನೀವು ಮಾರ್ಕ್ ಹಾಕೊಳ್ಬೋದು, ಇಲ್ಲಾಂದ್ರೆ ಹಾಗೇನು ಮಾರ್ಕ್ ಹಾಕೊಳ್ಬೋದು. ಅಳತೆ ಮಾಡ್ಕೊಳ್ಳಿ ಬಿಗ್ನರ್ಸ್ ಆಗಿದ್ರೆ. ಜಾಸ್ತಿ ಶೇಪ್ ತೆಗಿಬಾರ್ದು, ಅರ್ಧ ಇಂಚು ಆ ಥರ ಎಲ್ಲ ತೆಗಿಬಾರ್ದು. ಈ ಮೂಲೆಯಿಂದ 1/4 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ 6ವರೆಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ. ನೆಕ್ ಡೀಪು 7 ಇಂಚಿನ ತನಕಲೂ ತೆಗಿಬೋದು. ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರು 6ವರೆ ತಗೊಳ್ಳಿ, ಕರೆಕ್ಟ್ ಆಗುತ್ತೆ. ದಪ್ಪ ಇದ್ದವರು 7, 7.5 ಆ ಥರ ಎಲ್ಲ ತಗೋಬೇಕಾಗತ್ತೆ. ತುಂಬ ತೆಳ್ಳಗಿರ್ತಾರಲ್ಲ ಅಂಥವ್ರು 6, 6.5 ಆ ಥರ ತಗೊಳ್ಳಿ. ಫ್ರಂಟ್ ನೆಕ್ ಡೀಪು ಕರೆಕ್ಟ್ ಆಗುತ್ತೆ. ಇಲ್ಲಿ ಬ್ಲೌಸ್ ಅಳತೆ ತಗೊಂಡು ಟಕ್ಸ್ನ ಪಾಯಿಂಟ್ ಹಾಕೊಳ್ಬೇಕು. ಯಾವುದೇ ಬ್ಲೌಸ್ ಕೊಟ್ರು ಇದೇ ಥರನೇ ನೀವು ಟಕ್ಸ್ನ
ಪಾಯಿಂಟ್ ಹಾಕೊಳ್ಬೇಕು. ಇದು ಕರೆಕ್ಟ್ ಆಗಿತ್ತು ಅಂದ್ರೆ ನಮಗೆ ಫ್ರಂಟ್ ಅಲ್ಲಿ ಕರೆಕ್ಟ್ ಆಗಿ ಶೇಪ್ ಕೂತ್ಕೊಳ್ಳುತ್ತೆ. ಆಮೇಲೆ ಟೈಟ್ ಆಗೋದಿಲ್ಲ, ಕರೆಕ್ಟ್ ಫಿಟ್ಟಿಂಗ್ ಬಂದ್ಬಿಡುತ್ತೆ. ಈ ತರ ಮಾರ್ಕ್ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ ಕ್ರಾಸ್ ಬೆಲ್ಟ್ಗೆ ನಾನು 3.5 ತಗೊಳ್ತಾ ಇದ್ದೀನಿ. ಇಲ್ಲಿದ್ದ ಕೆಳಗಡೆ ಲೈನ್ ಹಾಕಿದ್ದೀನಲ್ಲ, ಅಲ್ಲಿದ್ದ 3.5, ಈ ಸೈಡ್ ಅಲ್ಲಿ 3 ಇಂಚು ಈ ತರ ಮಾರ್ಕ್ ಹಾಕೊಳ್ಳಿ. ನೆಕ್ಸ್ಟ್ ಈ 3 ಪಾಯಿಂಟ್ ಅನ್ನ ಜಾಯಿಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿದ್ದ 3.25ಗೆ ನಾನು ಮಾರ್ಕ್ ಹಾಕೊಳ್ತಾ ಇದ್ದೀನಿ. ಆ ಬ್ಲೌಸ್ ಅಲ್ಲಿ 3.25ಗಿತ್ತು. ಈ ಎರಡು ಸೈಡ್ ಅಲ್ಲಿ ನಾನು 1.25 ತಗೊಳ್ತಾ ಇದ್ದೀನಿ. 1 ಇಂಚ್ ಬೇಕಂದ್ರೆ ತಗೋಬಹುದು, ನಾನು 1.25 ತಗೊಳ್ತಾ ಇದ್ದೀನಿ. ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಜಾಯಿಂಟ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಆಮೇಲೆ ಅಳತೆ ಮಾಡ್ಕೋಬೇಕು. ನಾವು ಉಕ್ಸ್ ಪಟ್ಟಿ ಜಾಸ್ತಿ ಬರ್ತಾ ಇದ್ರೆ ಕಡಿಮೆ ಬರ್ತಾ ಇದ್ರೆ ಅದನ್ನ ನೋಡ್ಕೋಬೇಕು. ಅದನ್ನ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ಕೊಡ್ತೀನಿ. ಉಕ್ಸ್ ಪಟ್ಟಿ ಕರೆಕ್ಟ್ ಲೆಂತ್ ಅವ್ರದ್ದು ಬ್ಲೌಸ್ ಅಲ್ಲಿ ಎಷ್ಟಿರುತ್ತೆ ಅಷ್ಟೇ ಬರಬೇಕು ಅನ್ನೋದಾದ್ರೆ ಅವ್ರದ್ದು ಬ್ಲೌಸ್ನ ಅಳತೆ ಮಾಡ್ಕೊಂಡು ಈ ತರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಸ್ಟಿಚ್ ಮಾಡುವಾಗ ಅಕಸ್ಮಾತ್ ಜಾಸ್ತಿ ಬಂತು ಅಂದ್ರೆ ಸ್ವಲ್ಪ ಕಟ್ ಮಾಡ್ಕೋಬೇಕು, 1/4 ಇಂಚಿನಷ್ಟು. ಅವು ಸರಿ ಹೋಗುತ್ತೆ. ತುಂಬಾನೇ ಡಿಫ್ರೆನ್ಸ್ ಬರ್ತಾ ಇದ್ರೆ ತೋರಿಸ್ಕೊಡ್ತೀನಿ ಅದನ್ನ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ. ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಇರುತ್ತೆ, ಆಗ ನೋಡ್ಬೋದು. ಇಲ್ಲಿ ಎಷ್ಟು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಒಂದು 1/2 ಇಂಚಿನಷ್ಟು ಇಲ್ಲಿ ಟಕ್ಸ್ ಹಿಡಿತೀನಲ್ಲ, ಹಾಗಾಗಿ ಅದಕ್ಕೋಸ್ಕರ ಮೇಲ್ಗಡೆ 1/2 ಇಂಚು, ಕೆಳಗಡೆ ಒಂದು 3/4 ಇಂಚು ತಗೊಳ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ತಗೊಳ್ತಾ ಇಲ್ಲ. ಇಲ್ಲಿ ತೋಳಿಗೆ ಎಷ್ಟು ಬಟ್ಟೆ ಬೇಕಾಗುತ್ತೆ ಅಂತ ನೋಡಿ ಈ ತರ ಅಳತೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ನೀವು 4 ಪೀಸ್ ಹಚ್ಚೋದಾದ್ರೆ ಸಮನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ 2 ಪೀಸ್ ಹಚ್ಚೋದಾದ್ರೆ ಈ ತರ ನಾನು ಫೋಲ್ಡ್ ಮಾಡಿದ್ದೀನಲ್ಲ, ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಕರೆಕ್ಟಾಗಿ ಫೋಲ್ಡಿಂಗ್ಸ್ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡು ಅಳತೆ ಮಾಡ್ಕೋಬೇಕು. ನೆಕ್ಸ್ಟ್ 9.5 ಇದೆ ತೋಳಿನ ಉದ್ದ, ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೆ. ಈಗ 1 ಇಂಚ್ ಎಕ್ಸ್ಟ್ರಾ 10.5ಗೆ ನಾನಿಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ. 3.5ಗೆ ಡೌನ್ ಮಾರ್ಕ್ ಹಾಕೊಳ್ತಾ ಇದ್ದೀನಿ. ತೋಳಿಂದು ಡೌನ್ ಯಾವ ರೀತಿ ಮಾರ್ಕ್ ಅಳತೆ ತಗೊಂಡಿದೆ ಹೇಗೆ ಅಂತ ನಾನು ಓದ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಅದೇ ಪ್ರಕಾರ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಬೇಕು. ಇಲ್ಲಿ 1 ಇಂಚ್ ಬಿಟ್ಟಿದ್ದೀನಿ. ಇಲ್ಲೇ ತನಕ ನಾವು ಬಿಟ್ಟು ಕಟ್ ಮಾಡ್ಕೋಬೇಕು. ಶೇಪ್ ತೆಗಿಯೋಕಾದ್ರೂ ಅಷ್ಟೇನೆ, ಅಲ್ಲೇ ತನಕನೇ ಶೇಪ್ ತೆಗಿಬೇಕು. ಅವಾಗ ರೌಂಡ್ ಶೇಪು ತೋಳಿನ ಮೇಲ್ಗಡೆ ನೀಟಾಗಿ ಬರುತ್ತೆ. ಇದನ್ನ ಅಳತೆ ಮಾಡ್ಕೋಬೇಕು. ನಿಮಗೆ ಗೊತ್ತಾಗಲ್ಲ ಅಂದ್ರೆ ನೋಡಿ ಈ ತರ ಅಳತೆ ಮಾಡ್ಕೋಬೇಕು. ಅಳತೆ ಮಾಡ್ಕೊಂಡು ನೀವು ಫೈನಲ್ ಫಿಟ್ಟಿಂಗ್ ಮಾಡ್ಕೊಳ್ಳುವಾಗಲೂ ಈಸಿ ಆಗುತ್ತೆ, ಶೇಪ್ ತೆಗೆಯುವಾಗ ಈಸಿ ಆಗುತ್ತೆ. ಇಲ್ಲಿ 8.25ಗೆ ನಾನು ಮಾರ್ಕ್ ಹಾಕೊಂಡಿದ್ದೀನಿ. ಈಗ ಶೇಪ್ ತೆಗೆಯೋಣ. ಹಿಂಭಾಗದ್ದು ಮತ್ತೆ ಮುಂಭಾಗದ್ದು ಈ ತರ ಶೇಪ್ ತೆಗಿಬೇಕು. ಶೇಪ್ ತೆಗೆದು ತೋಳಿಂದು ಸುತ್ತಳತೆ ಎಷ್ಟು ಬರುತ್ತೆ ಅಂತ ಮಾರ್ಕ್ ಹಾಕೊಳ್ಳಿ. ಇಲ್ಲಾಂದ್ರೆ ಅದೇ ತೋಳನ್ನ ಈ ತರ ಇಟ್ಕೊಂಡು ಈ ತರ ಮಾರ್ಕ್ ಹಾಕೊಳ್ಳಿ. ಇಲ್ಲ ಅಳತೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಈ ತರ ಇಟ್ಕೊಂಡು ಮಾರ್ಕ್ ಹಾಕೊಳ್ಳಿ. ಈಗ ಇದನ್ನ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಕ್ರಾಸ್ ಬೆಲ್ಟ್ ನಾನು ಕಟ್ ಮಾಡ್ಕೊಂಡಿದ್ದಿಲ್ಲ. ಕ್ರಾಸ್ ಬೆಲ್ಟ್ಗೆ ನಾನು 3.5, ಒಂದು ಕಡೆ 3 ಇಂಚು, ಒಂದು ಕಡೆ ತಗೊಳ್ತಾ ಇದ್ದೀನಿ. ನೋಡಿ, ಫಸ್ಟ್ 2 ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಒಂದೇ ಸರಿನೇ 4 ಪೀಸ್ನು ಕಟ್ ಮಾಡ್ಕೋಬಹುದು. ಬಟ್ ಒಂದು ಸೈಡ್ ಅಲ್ಲಿ ಕ್ರಾಸ್ ಅಲ್ಲಿ ಇರೋದ್ರಿಂದ ಈ ತರ ನೋಡ್ಕೊಂಡು ಈ ತರ ಉಲ್ಟಾ ಇಟ್ಕೊಂಡು ಇನ್ನು 2 ಪೀಸ್, ಇಲ್ಲಿ ಒಟ್ಟು ಟೋಟಲ್ ಆಗಿ ನನಗೆ 4 ಪೀಸ್ ಬರ್ತಾ ಇದೆ. 4 ಪೀಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾವು ಕಾಜಾ ಪಟ್ಟಿ, ಉಕ್ಸ್ ಪಟ್ಟಿ ಮತ್ತೆ ನೆಕ್ ಪಟ್ಟಿ, ಒಂದು ಸೈಡ್ಗೆ ನೆಕ್ ಪಟ್ಟಿ ಬರುತ್ತೆ. ಅದನ್ನ ನಾವು ಪೈಪಿಂಗ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಎಮ್ಮಿಂಗ್ ಪಟ್ಟಿನಾದ್ರೂ ಮಾಡ್ಕೋಬಹುದು. ನೋಡಿ, ಇಲ್ಲಿ ಅರಿ ವರ್ಕ್ನ ಯಾವ ರೀತಿ ಫೋಲ್ಡಿಂಗ್ಸ್ ಹಾಕಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ತರ ನಾವು ಕರೆಕ್ಟಾಗಿ ನೆಕ್ ಈ ತರ ರೌಂಡ್ ನೋಡ್ಕೊಂಡು ಪಿನ್ ಹಾಕೊಳ್ಬೇಕು. ಫಸ್ಟ್ ಪಿನ್ ಹಾಕೊಂಡು ಒಂದು 1/4 ಇಂಚ್
ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಲೈನಿಂಗ್ ಬಟ್ಟೆನ, ಆ ಲೈನಿಂಗ್ ಬಟ್ಟೆಗೆ ಒಂದು 1/4 ಇಂಚಿನಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ತೋಳು ಇದೇ ಥರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಫ್ರಂಟು ಇದೇ ಥರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ನೋಡಿ, ಲೈನಿಂಗು ಮತ್ತು ಮೇನ್ ಬಟ್ಟೆ ಎರಡನ್ನೂ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ಇದನ್ನು ಪೂರ್ತಿ ಇನ್ನೇನು ರೌಂಡ್ ಶೇಪ್ ಅಲ್ಲ, ಇದನ್ನು ತೋರಿಸ್ತಾ ಇಲ್ಲ, ಟಕ್ಸ್ ಹಿಡಿದಿದ್ದೀನಿ ಉಲ್ಟಾ ಮಾಡಿಕೊಂಡು. ಇಲ್ಲಿ ನಾನು ಟಕ್ಸ್ ಹಿಡಿತಾ ಇದ್ದೀನಿ ನೋಡಿ. ನಾವೇನು ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ತನಕ ನಾವು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಈ ಥರನೇ ಇಟ್ಕೋಬೇಕಿಲ್ಲಿ. ರಿಂಕಲ್ಸ್ ಬರಬಾರ್ದು. ಈ ಟಕ್ಸ್ ಹಿಡಿಯುವಾಗ ಮಾತ್ರ ರಿಂಕಲ್ಸ್ ಬರಬಾರ್ದು. ನೀಟಾಗಿ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಎಷ್ಟು ಉದ್ದಕ್ಕೆ ನಾವು ಮಾರ್ಕ್ ಹಾಕೊಂಡಿರ್ತೀವಿ ಅಷ್ಟೇ ಉದ್ದನೇ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಎಲ್ಲ ಟಕ್ಸ್ಗಳ ನಡುವೆನೂ 1.5 ಇಂದ 2 ಇಂಚಿನ ತನಕ ಡಿಫರೆನ್ಸ್ ಇರಬೇಕು. ಈಗ ಕ್ರಾಸ್ ಬೆಲ್ಟಿನ ಯಾವ ರೀತಿ ಹಚ್ಚೋದು ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬಿಗಿನರ್ಸ್ಗಾಗಿ. ನಮಗೆ ಉಲ್ಟಾ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಕಮೆಂಟ್ಸ್ ಮಾಡ್ತಿದ್ರಲ್ಲ, ಉಲ್ಟಾ ಸೀದಾ ಆಗುತ್ತೆ ಅಂತ. ನೋಡಿ, ಈಗ ನೋಡಿ ಈ ತರ ಸ್ಟಿಚ್ ಮಾಡ್ಕೊಳ್ತೀವಲ್ಲ, ಈಗ ನಾವು ಈ ತರ ಉಲ್ಟಾ ಮಾಡೋದೇ ಬೇಡ. ನೋಡಿ, ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳೋದು. ಜಸ್ಟ್ ತುಂಬಾನೇ ಈಸಿ ಇದು ಮಾತ್ರ. ತುಂಬಾ ವರ್ಕ್ ಮಾಡಿಸಿರ್ತಾರಲ್ಲ, ಬ್ಲೌಸ್ ತುಂಬಾ ವರ್ಕ್ ಮಾಡಿಸಿರ್ತಾರೆ, ಅವು ಉಲ್ಟಾ ಆಗೋದಿಲ್ಲ ಒಂದೊಂದ್ಸರಿ. ಕ್ರಾಸ್ ಬೆಲ್ಟು ಚಿಕ್ಕ ಬಂದಿರ್ತಾವೆ, ಅವಾಗ ಉಲ್ಟಾ ಆಗೋದಿಲ್ಲ. ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೋಬೋದು. ಇನ್ನೊಂದು ಬೇರೆ ಮೆಥಡಲ್ಲಿ ನಾನು ತೋರಿಸ್ಕೊಡ್ತೀನಿ, ತುಂಬಾನೇ ಈಸಿ ಮೆಥಡಲ್ಲಿ. ನೋಡಿ, ಇದು ತುಂಬಾನೇ ಈಸಿ ಆಯಿತು, ಬೇಗನೆ ಆಗುತ್ತೆ ಇದು. ಉಲ್ಟಾ ಮಾಡೋದು ಎಲ್ಲ ಕರೆಕ್ಟಾಗಿ ಬಂದ್ಬಿಡುತ್ತೆ ಇದು, ಈ ಥರ ಸ್ಟಿಚ್ ಮಾಡೋದು. ಈಗ ನಾನು ಕಾಜಾಪಟ್ಟಿನ ಹಚ್ಕೊಳ್ತಾ ಇದ್ದೀನಿ. ಕಾಜಾಪಟ್ಟಿ ಮತ್ತು ಹುಕ್ಸ್ ಪಟ್ಟಿನ ಹಚ್ಕೊಳ್ತಾ ಇದ್ದೀನಿ. ಒಂದು ಸೈಡು ನಾನೀಗ ಆಲ್ರೆಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೆ. ನೋಡಿ, ಈಗ ಮೇಲ್ಗಡೆ ಈಗ ಆಲ್ರೆಡಿ ಅಲ್ಲಿ ಡಿಸೈನ್ ಇರೋದ್ರಿಂದ ನಾನಿಲ್ಲಿ ಕಟ್ ಮಾಡ್ತಾ ಇಲ್ಲ. ಇದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೀಡ್ಸ್ ಇರುತ್ತೆ, ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಒಂದೆರಡು ಬೀಡನ್ನು ಕಟ್ ಮಾಡಿ ತೆಗಿಬೋದು. ನೀಡಲ್ಲಿ ಕಟ್ ಆಗುತ್ತೆ ಅನ್ನೋದಾದರೆ ಒಂದೆರಡು ಬೀಡನ್ನು ತೆಗೆದ್ಬಿಟ್ಟು ಸ್ಟಿಚ್ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ಏನು ಕುದುರೆ ಇರುತ್ತಲ್ಲ ಅದನ್ನು ಎತ್ಬಿಟ್ಟು, ಸ್ವಲ್ಪ ಲೈಟಾಗಿ ಎತ್ಬಿಟ್ಟು ಸ್ಟಿಚ್ ಮಾಡ್ಕೊಂಡ್ರೆ ಆ ಬೀಡ್ಸ್ ತಪ್ಪಿಸ್ಬಿಟ್ಟು ನೀಡಲ್ಲಿ ಸ್ಟಿಚ್ ಆಗುತ್ತೆ. ದಾರ ಕಟ್ ಆಗೋದಿಲ್ಲ, ಆಮೇಲೆ ನೀಡಲ್ ಸಹ ಕಟ್ ಆಗೋದಿಲ್ಲ. ನೋಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ. ನೋಡಿ, ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಬರ್ತಾ ಇದೆಯಲ್ಲ ಹುಕ್ಸ್ ಪಟ್ಟಿ, ನಾನು ಇದನ್ನು ಕಟ್ ಮಾಡ್ತಾ ಇಲ್ಲ, ಕರೆಕ್ಟ್ ಆಗುತ್ತೆ. ಯಾಕೆಂದರೆ ನಾನಿಲ್ಲಿ ಎಮ್ಮಿಂಗ್ ಪಟ್ಟಿ ಹಚ್ಚುತ್ತೀನಿ. 1/4 ಇಂಚು ಜಾಸ್ತಿ ಇದೆ, ಎಮ್ಮಿಂಗ್ ಪಟ್ಟಿ ಹಚ್ಚಿದ್ರೆ ಅದು ಅಲ್ಲಿಗೆ ಸರಿ ಹೋಗುತ್ತೆ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಚ್ಚಾಕೊಳ್ಳೋದ್ರಿಂದ ರಿಂಕಲ್ಸ್ ಬರಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ನೋಡಿ, ಈ ಥರ ಜೋಡಿಸ್ಕೊಂಡಿದ್ದಾದ್ಮೇಲೆ ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ನೆಕ್ ಹತ್ರ ಫಸ್ಟ್ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಇಲ್ಲಿ 2 ಸಾರಿ 3 ಸಾರಿ ಸ್ಟಿಚ್ ಮಾಡ್ಕೋಬೇಕು. 2 ಶೋಲ್ಡರ್ನ ಇದೇ ಥರನೇ ನಾನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತೋಳು ಹಚ್ಚೋದು ನೋಡಿ, ಫ್ರಂಟಿಗೆ ಈ ಥರ ಮಾರ್ಕ್ ಹಾಕಿ ಕಟ್ ಮಾಡ್ಕೊಂಡಿದ್ದೆ ಮುಂಭಾಗದ ಶೇಪು ತೆಗೆಯುವಾಗ. ಈಗ ಅದೇ ಮುಂಭಾಗಕ್ಕೆ ಬರೋ ಥರ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಯಾವ ಸೈಡಿಗೆ ಬರಬೇಕು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ತೋಳು ಹಚ್ಚುವಾಗ ತುಂಬಾ ಬೀಡ್ಸ್ಗಳು ಅಡ್ಡ ಬರುತ್ತೆ. ಸ್ವಲ್ಪ ಫುಟ್ಟನ್ನು ಸ್ವಲ್ಪ ಲೈಟಾಗಿ ಮೇಲೆ ಎತ್ತಿಟ್ಕೊಂಡು ನಾವು ಸ್ಟಿಚ್ ಮಾಡ್ತಾ ಬರಬೇಕು. ಆವಾಗ ಬೀಡ್ಸು ಮುರಿದೋಗೋದಿಲ್ಲ,